ಇದು ಕರ್ನಾಟಕ ಕರಾವಳಿಯ ಪ್ರಮುಖ ನಗರ ಮಂಗಳೂರಿನಲ್ಲಿ ವಿಎಸ್ಬಿ ಸಮುದಾಯದವರು ಆರಾಧನೆ ಮಾಡಿಕೊಂಡು ಬರುತ್ತಿರುವ ವೆಂಕಟರಮಣ ದೇವರು. ಡೊಂಗರಕೇರಿ ವೆಂಕಟರಮಣ ದೇವಸ್ಥಾನದಲ್ಲಿ ಹಲವಾರು ಧಾರ್ಮಿಕ ವೈದಿಕ ವಿಧಿವಿಧಾನಗಳು ನಡೆಯುತ್ತಿದ್ದು, ಅದರಲ್ಲಿ ಪ್ರಮುಖವಾಗಿರುವುದು ವೈಕುಂಠ ಏಕಾದಶಿ. ವೆಂಕಟರಮಣ ದೇವಸ್ಥಾನದಲ್ಲಿ ಇವತ್ತು ವೈಕುಂಠ ಏಕಾದಶಿಯ ಬಹು ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ. ಈ ವೈಕುಂಠ ಏಕಾದಶಿ ಯಾಕಾಗಿ ಬಂತು, ಏಕೆ ಇದು ಪವಿತ್ರ ಅಂತ ಹೇಳಿದರೆ, ವಿಷ್ಣುವು ಏಕಾದಶಿ ದೇವಿಯನ್ನು ರಾಕ್ಷಸನಿಗೆ ಸಂಹಾರ ಮಾಡಲಿಕ್ಕೋಸ್ಕರ ಅವಳನ್ನು ಉಂಟು ಮಾಡ್ತಾನೆ. ಉಂಟು ಮಾಡಿದ ಮೇಲೆ ಅವಳು ಆ ರಾಕ್ಷಸನನ್ನು ಸಂಹಾರ ಮಾಡಿ ಬಂದ ನಂತರ ವಿಷ್ಣುವಿಗೆ ಖುಷಿಯಾಗಿ ನಿನಗೆ ಏನು ಬರಬೇಕು ಅಂತ ಕೇಳಿದಾಗ ತುಂಬ ಏಕಾದಶಿ ಇದೆ. ಆ ಏಕಾದಶಿಯಲ್ಲಿ ಈ ಧನುರ್ಮಾಸದ ಏಕಾದಶಿ ವ್ರತವನ್ನು ಯಾರು ಹಿಡಿತಾರೆ ಅವರಿಗೆ ಮೋಕ್ಷ ಸಿಕ್ಕಬೇಕು, ಅವರ ಪಾಪಕರ್ಮಗಳೆಲ್ಲ ನಾಶ ಆಗಬೇಕು, ಅವರು ಮೋಕ್ಷಕ್ಕೆ ಹೋಗ್ಬೇಕಂತೇಳಿ ಅವಳ ಬೇಡಿಕೆ ವಿಷ್ಣುವಿನಲ್ಲಿತ್ತು. ಆ ವಿಷ್ಣುವಿನ ಅವಳು ಬೇಡಿದಕ್ಕೆ ವಿಷ್ಣು ಆಯಿತು ಅಂತ ತಥಾಸ್ತು ಅಂತ ಹೇಳ್ಕೊಂಡು ಆ ದಿನ ವೈಕುಂಠ ಏಕಾದಶಿ ಅಂತ ಆಚರಣೆಗೆ ಬಂತು. ತದನಂತರ ನಮ್ಮ ಸಮಾಜದಲ್ಲಿ ಪುರಾಣವು ಈ ಕಥೆಯನ್ನು ಹೇಳಿದ್ರಿಂದ ಇವತ್ತಿನವರೆಗೂ ಇದು ಪ್ರಚಲಿತದಲ್ಲಿದೆ. ಆದರೆ ನಾವು ವೆಂಕಟರಮಣ ದೇವಸ್ಥಾನದಲ್ಲಿ ಮೊದಲಿಂದಲೂ ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದೆವು. ಇತ್ತೀಚಿನ ದೇವರ ನಮಗೆ ಪ್ರೇರಣೆಯೇನು ಗೊತ್ತಿಲ್ಲ, ನಾವೊಂದು 6 ವರ್ಷದಿಂದ ವಿಜೃಂಭಣೆಯಿಂದ ಅಲಂಕಾರಯುಕ್ತವಾಗಿ ದೇವರ ಇಚ್ಛೆಯಂತೆ ನಡೀತಾ ಇದೆ. ಆದ್ದರಿಂದ ತಿರುಪತಿಗೆ ಯಾರಿಗೆ ದರ್ಶನ ಮಾಡಲಿಕ್ಕೆ ಆಗಲಿಲ್ಲ, ಇಲ್ಲಿ ಬಂದು ಇವತ್ತಿನ ದಿನ ದರ್ಶನ ಮಾಡಿದರೆ ನಮ್ಮ ಮಾಡಿದಂಥ ಜನ್ಮಾಂತರದ ಮಕ್ಕಳಿಗಾಗಲಿ ಕುಟುಂಬದಲ್ಲಿ ಪಾಪಕರ್ಮಗಳು ನಶಿಸಿ ಹೋಗಿ ಮೋಕ್ಷಕ್ಕೆ ನಾಂದಿ ಆಗ್ತದೆ ಅಂತ ತಿಳ್ಕೊಂಡು ಇದ್ದ ಪ್ರಕಾರ ಇವತ್ತು ನಾವು ಈ ಆಯೋಜನೆ ಇಟ್ಟುಕೊಂಡಿದ್ದೇವೆ. ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಜನರು. ಬಂದವರಿಗೆ ದೇವರು ಒಳ್ಳೆಯ ಆರೋಗ್ಯ ಭಾಗ್ಯ ಮತ್ತು ಅವರು ಏನು ಇಚ್ಛೆ ಇಟ್ಟು ಈ ಕ್ಷೇತ್ರಕ್ಕೆ ಬಂದಿದ್ದು ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ದೇವಸ್ಥಾನದ ವತಿಯಿಂದ ನಮ್ಮ ಸಮಾಜ ವತಿಯಿಂದ ನಾನು ಎಲ್ಲರಿಗೂ ಈ ಶುಭ ಹಾರೈಸ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ಮೇಡಮ್, ಇವತ್ತು ವೈಕುಂಠ ಏಕಾದಶಿ, ಅದರ ಬಗ್ಗೆ ನೀವೇನು ಹೇಳ್ತೀರಿ? ಇವತ್ತು ವೈಕುಂಠ ಏಕಾದಶಿ ಏನಂದರೆ ವೈಕುಂಠದಲ್ಲಿ ದ್ವಾರ ಓಪನ್ ಆಗುತ್ತೆ ಅಂತ ಹೇಳ್ತಾರೆ. ಆದ ಕಾರಣ ಯಾರಾದರೂ ಸಹ ಇವತ್ತಿನ ತೀರು ಹೋಗೋದು ಅಂತ ನಾನು ಹೇಳಿದಾಗ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಿದರೆ ಒಳ್ಳೆ ಪುಣ್ಯ ಸಿಗುತ್ತೆ. ಮತ್ತು ಇಲ್ಲಿ ನಮ್ಮ ಡೊಂಗರಕೇರಿ ದೇವಸ್ಥಾನದಲ್ಲಿ ಒಳ್ಳೆ ರೀತಿಯಾಗಿ ಈ ಸತಿ ಕೊಬ್ಬರಿನಾಗಿ ಮಾಡಿದ್ದಾರೆ ಹಾಗೆ. ನ್ಯಾಚುರಲ್ ಆಗಿ ಎಲ್ಲ ಗಿಡಗಳೆಲ್ಲ ಬೆಳೆಸಿ ವೆರೈಟಿ ಮಾಡಿದ್ದಾರೆ. ಭಜನೆ ಕೀರ್ತನೆ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಿದೆ. ಇನ್ನು ಇಲ್ಲಿಗೆ ಆಗಮಿಸಿದ ಭಕ್ತರಿಗೆ ಸಸ್ಯಗಳನ್ನ ಪ್ರಸಾದ ರೂಪದಲ್ಲಿ ವಿತರಿಸಲಾಗುತ್ತಿದ್ದು, ಆ ಮೂಲಕ ಪರಿಸರ ಕಾಳಜಿಯನ್ನ ಹೆಚ್ಚಿಸುವ ಕಾರ್ಯ ನಡೆಯುತ್ತಿದೆ. ಹರಿ ಓಂ. ಡೊಂಗರಕೇರಿ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಇವತ್ತು ವೈಕುಂಠ ಏಕಾದಶಿ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಭಕ್ತ ಜನಸ್ತೋಮ ಬರ್ತಾ ಇದೆ. ಇಲ್ಲಿ ಈ ದೃಶ್ಯವನ್ನು ನೋಡಲು 2 ಕಣ್ಣುಗಳು ಸಾಲದು. ನಾವು ನಮ್ಮ ಸ್ವಯಂ ಸೇವಕರು, ನಮ್ಮ ಮಹಿಳಾ ಮಂಡಳಿಯವರು, ನಮ್ಮ ಯುವತಿ ವೃಂದದವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಚಂದರಿ ನೀಡಲು ತುಂಬಾ ಪರಿಶ್ರಮ ಪಟ್ಟಿದ್ದರು. ಈ ಪರಿಶ್ರಮಕ್ಕೆ ದೇವರು ನಮಗೆ ಸಂಪೂರ್ಣವಾಗಿ ಅನುಗ್ರಹ ಮಾಡಿದ್ದಾರೆ. ಈ ರೀತಿಯ ಒಂದು ವಿಭಿನ್ನ ರೀತಿಯ ಒಂದು ಅಲಂಕಾರ, ನಾನು ಮೊನ್ನೆ ಕೂಡ ಹೇಳಿದ್ದೆ, ವಿಭಿನ್ನ ರೀತಿಯ ಅಲಂಕಾರ ನಾವು ಮಾಡ್ತಿದ್ದೇವೆ ಈ ಸರಿ. ಏನೋ ಒಂದು ದೇವರ ಅನುಗ್ರಹದಿಂದ ಈ ಅಲಂಕಾರಕ್ಕೆ ನಾವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ವಿ, ಆ ಎಕ್ಸ್ಪೆಕ್ಟೇಷನಿಗೆ ನಾವು ಒಂದು ಮೀಟ್ ಆಗಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಯಾವ ಭಕ್ತರು ಇಲ್ಲಿ ಬಂದು ನಮ್ಮ ಡೊಂಗರಕೇರಿ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ಬಂದು ಆ ದೇವರಲ್ಲಿ ಏನು ಪ್ರಾರ್ಥನೆ ಮಾಡಿದ್ದಾರೋ ಆ ಎಲ್ಲ ಪ್ರಾರ್ಥನೆ ಸಫಲವಾಗಲಿ, ಅವರ ಏನು
ಕಷ್ಟ ಕಾರ್ಪಣ್ಯಗಳು ಇದೆಯೋ ಎಲ್ಲವೂ ಸುಖಮಯವಾಗಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಇನ್ನೂ ಇದೇ ರೀತಿ ಮುಂದಕ್ಕೂ ನಮ್ಮ ಡೊಂಗರಕೇರಿ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಆಗಲಿ ಬೇರೆ ಯಾವುದೇ ಕಾರ್ಯಕ್ರಮ ಆಗಲಿ ನಮ್ಮ ಎಲ್ಲರೂ ಸದ್ಭಕ್ತ ಬಾಂಧವರು ನಮ್ಮ ದೇವಸ್ಥಾನಕ್ಕೆ ಬಂದು ದೇವರ ಆಶೀರ್ವಾದವನ್ನು ಪಡಿಬೇಕಾಗಿ ಸಂಪೂರ್ಣವಾಗಿ ನಾನು ಸಹೃದಯದಿಂದ ನಾನು ಕೇಳಿಕೊಳ್ತಿದ್ದೇನೆ. ಧನ್ಯವಾದಗಳು. ಯಾವ ರೀತಿಯಲ್ಲಿ ನೀವು ಇಲ್ಲಿ ಕೆಲಸ ಮಾಡ್ತೀರಿ? ವೈಕುಂಠ ಏಕಾದಶಿ ತುಂಬ ಒಂದು ವಿಜೃಂಭಣೆಯಿಂದ ನಡೀತದೆ. ಇಲ್ಲಿದು ನಮ್ಮ ಒಂದು ತಿರುಪತಿ ವೆಂಕಟರಮಣ ಇಲ್ಲಿ ಬಂದು ನೆಲೆಸಿದಾಗೆ ಆಗ್ತದೆ. ಭಾರಿ ಖುಷಿ ಇರ್ತದೆ. ಮತ್ತು ನಾವೆಲ್ಲ ಸಹಕಾರಿ ಎಲ್ಲ ಮಾಡಿ ದೇವರದೆಲ್ಲ ಅಂದರೆ ಎಲ್ಲ ಕೆಲಸ ಕಾರ್ಯಗಳಿಗೆ ನಾವು ಭಾಗವಹಿಸಿ ನಮಗೊಂದು ಏನೋ ಮನಸ್ಸಿಗೆ ಒಂದು ಉಲ್ಲಾಸ ಆಗ್ತದೆ. ವೆಂಕಟರಮಣದ್ದು ಸ್ಮರಣೆ ಮಾಡುವಾಗ ಒಂಥರ ಏನೋ ಮೈಯೆಲ್ಲ ಒಂದು ಜುಮ್ ಜುಮ್ ಆಗ್ತದೆ. ಅಂದರೆ ಏನಂತ ಗೊತ್ತಿಲ್ಲ, ಅಷ್ಟು ನಮ್ಮ ವೆಂಕಟರಮಣ ಪವರ್ ಇದೆ ಇಲ್ಲಿ. ಅಂದ್ರೆ ಇಲ್ಲಿ ಒಂದು ವಿಶೇಷ ಅಂದ್ರೆ ಗಿಡಗಳನ್ನು ಕೊಡುದು, ಅದರ ಬಗ್ಗೆ ನೀವೇನಾದ್ರೂ? ಅದರ ಬಗ್ಗೆ ಈ ಸಲದ್ದು ಅಂದ್ರೆ ಎಲ್ಲರಿಗೂ ಒಂದು ಸಾವಯವ ಒಂದು ಗಿಡಗಳು ಕೊಡ್ಬೇಕಂತೇಳಿ ಎಲ್ಲ ಮನಸ್ಸಾಗಿದೆ. ಹಾಗೆ ಎಲ್ಲರಿಗೆ ಒಂದು ಬಂದವರಿಗೆಲ್ಲ ಭಕ್ತಾದಿಗಳಿಗೆಲ್ಲ ಗಿಡ ಕೊಡ್ಬೇಕಂತೇಳಿ ಅವರೊಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗೆ ನಡೀತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರು? ನನ್ನ ಹೆಸರು ವಿದ್ಯಾ. ಮಂಗಳೂರಿನ ಹೃದಯ ಭಾಗದಲ್ಲಿರುವ ಡೊಂಗರಕೇರಿ ವೆಂಕಟರಮಣ ದೇವಸ್ಥಾನ ಸ್ಟೇಟ್ ಬ್ಯಾಂಕ್ನಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿದ್ದು ಈ ಪುಣ್ಯಕ್ಷೇತ್ರಕ್ಕೆ ನೀವು ಭೇಟಿ ನೀಡಿ. ಇಲ್ಲಿನ ಕುರಿತಾದ ಅನುಭವಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ.